ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶಿವಮೊಗ್ಗದಲ್ಲಿ SLC ಬಾಲಕನ ಸಾವಿನ ಪ್ರಕರಣ, ಹತ್ಯೆ ಕೇಸ್ ಏನಿದೆ, ಇದರಲ್ಲೀಗ ಹಲವಾರು ವಿಚಾರಗಳು ತೆರೆದುಕೊಳ್ತಾ ಇರೋದು. ನೋಡಿ, ಶಿವಮೊಗ್ಗದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಜನರೇ ಅಸಲಿಯತ್ತನ್ನು ತೆರೆದಿಡ್ತಾ ಇದ್ದಾರೆ. ಹಾಗಾದರೆ ಇಲಾಖೆ, ಸರ್ಕಾರ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದೆಯಾ? ರಾಜ್ಯದಲ್ಲಿ ಇಂಥದ್ದೆಲ್ಲ ನಡೀತಾ ಇದ್ರೂ ಕೂಡ ಯಾಕೆ ಸರಿಯಾದ ಆಕ್ಷನ್ ಇಲ್ಲ? ಸರಿಯಾದ ಆಕ್ಷನ್ ಆಗಿದ್ದೇ ಹೌದಾದ್ರೆ ಇದು ರಿಪೀಟ್ ಆಗ್ತಾ ಇರಲಿಲ್ಲ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ನಿಜವಾಗ್ಲೂ ಹಿಂದೂಗಳು ಬೆಚ್ಚಿ ಬೀಳುವಂಥ ಘಟನೆಗಳಾಗ್ತಿದ್ದಾವೆ. ಆದರೆ ಯಾರಿದ್ರ ಹೊಣೆ ಹೊರಬೇಕು? ಈಗ ಹಿಂದೂಗಳೇನಾದರೂ ಸಿಡ್ದೆದ್ದು ಇದ್ರ ವಿರುದ್ಧ ನಿಂತರೆ ಅದು ಆಕ್ಷನ್ಗೆ ರಿಯಾಕ್ಷನ್ನು, ಸಮಾಜದ ಶಾಂತಿ ಕದಡುವಂಥ ಪ್ರಯತ್ನ ಅಂತ ಆಗುತ್ತೆ. ಅಂತಹ ಕೆಲಸ ಎಲ್ಲೂ ಆಗ್ತಾ ಇಲ್ಲ. ಆದರೆ ಮತ್ತೊಂದು ಕಡೆಯಿಂದ ಆಗ್ತಿರುವ ದಾಳಿ ನಿರಂತರವಾಗಿ ಮುಂದುವರಿತಾ ಹೋದ್ರೆ ಹೆಂಗ್ ಸಹಿಸ್ಕೊಳ್ಳೋದು ನಾವು ಅನ್ನುವ ಆಕ್ರೋಶ ಈಗ ಸಿಡ್ದಿದೆ. ಇದಕ್ಕೀಗ ಸರ್ಕಾರ ಹೊಣೆ ಹೊತ್ಕೊಳ್ಳದೆ ಇದ್ರೆ, ಇದರ ಜವಾಬ್ದಾರಿ ತಗೊಂಡು ಸರಿಯಾದಂಥ ಕ್ರಮವನ್ನ ತಗೊಳ್ಳದೆ ಇದ್ರೆ ಕಷ್ಟವಾಗಬಹುದು ಓಡಾಡೋದೆ ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡ್ತಿದೆ. ಸೇಮ್ ಟೈಮಲ್ಲಿ ಇಲ್ಲೊಂದು ಅಲ್ಲೊಂದು ಒಂದೆರಡು ಘಟನೆಗಳೆಲ್ಲ ಆಗ್ತಿರೋದು ಯಾಕೆ ಆಗ್ತಿದೆ? ಹಾಗಾದ್ರೆ ಇದೆಲ್ಲ ಯಾರಾದರೂ ಹೋಗಿ ಪ್ರಚೋದನೆ ಕೊಡ್ತಿದ್ದಾರಾ? ಪ್ರಚೋದನೆ ಇಲ್ಲದೆಯೂ ಇಂತಹ ಘಟನೆಗಳು ಯಾಕೆ ಆಗ್ತಿವೆ ಅನ್ನೋ ಪ್ರಶ್ನೆ. ನೋಡಿ ಏನಾಗಿದೆ ಇಲ್ಲಿ ಶಿವಮೊಗ್ಗದ ಊರುಗಡೂರಲ್ಲಿ ಅಪ್ರಾಪ್ತ ಬಾಲಕನ ಹತ್ಯೆ ಆಗಿದೆ. ಎಕ್ಸಾಮ್ ಅಂತ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದ ಹುಡುಗನ ಮೇಲೆ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದ ಡ್ರಾಪ್ ಔಟ್ ಆಗಿರುವಂಥ ಅನ್ಯ ಕೋಮಿನ ಒಂದಿಷ್ಟು ಜನ ಹುಡುಗರು, ಯುವಕರು, ಅವರು ಅಪ್ರಾಪ್ತರೆ ಬಹುತೇಕರು, ಅವರಿಂದ ಹಲ್ಲೆ ಆಗುತ್ತೆ. ಅಂದರೆ ಇನ್ನೊಬ್ಬರ ಮೇಲೆ ಆಗುತ್ತೆ, ತಪ್ಪಿಸೋಕೆ ಹೋಗಿ ಈತನ ಜೀವನೇ ಹೋಗುತ್ತೆ. ಹಾಗಾದರೆ ಏನು ಮಾಡ್ತಿದೆ ಪೊಲೀಸ್ ಇಲಾಖೆ? ಇತ್ತೀಚೆಗಷ್ಟೇ ಒಂದಿಷ್ಟು ಗಲಾಟೆಗಳಾಗಿವೆ. ಸರಿಯಾದಂಥ ಕ್ರಮ ಕೈಗೊಳ್ಳದೆ ಇರೋದ್ರಿಂದಾನೇ ಇಂಥ ಘಟನೆ ಮತ್ತೆ ಮರುಕಳಿಸಿರೋದು ಅನ್ನುವ ಆಕ್ರೋಶ. ನೋಡಿ, ಶಿರಾಳಕೊಪ್ಪದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಅಲ್ಲಿನ BJP ಶಾಸಕರು ಹೇಳ್ತಿದ್ದಾರೆ, ಚನ್ನಬಸಪ್ಪ ಅವರು ಹೇಳ್ತಿದ್ದಾರೆ, ಇಂಥದ್ದೇ ಘಟನೆಗಳು ಇತ್ತೀಚೆಗೆ ಸುಮಾರು ನಡೀತಾ ಇವೆ. ಶಿರಾಳಕೊಪ್ಪದಲ್ಲಿ ನಡೆದಾಗ ಸರಿಯಾದ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ರೆ ಇದಾಗ್ತಿರ್ಲಿಲ್ಲ. ಇಲ್ಲೊಬ್ಬ ಹುಡುಗನ ಪ್ರಾಣ ಹೋಗ್ತಿರ್ಲಿಲ್ಲ. ಅವರ ಮನೆಯವರ ಆಕ್ರಂದನ ನೋಡೋಕ್ಕಾಗ್ತಿಲ್ಲ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಹತ್ಯೆ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದು, ಶವದ ಮೆರವಣಿಗೆ ಮಾಡೋದು, ನಾವು ಕ್ರಮ ಕೈಗೊಂಡಿದ್ದೀವಿ, ಇಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು. ಸರ್ಕಾರ ಈ ರೀತಿ ಕೃತ್ಯಗಳನ್ನ ಮಾಡಿದವರು 4 ಜನರಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬಿಟ್ರೆ ಇನ್ನೊಂದು ಕಡೆ ಮಾಡೋದಕ್ಕೆ ಹೋಗ್ತಾರಾ ಅನ್ನೋದು ಪ್ರಶ್ನೆ ಎದ್ದಿರೋದು. ದ್ವಿಚಕ್ರ ವಾಹನದಲ್ಲಿ 3-4 ಜನ ದೊಣ್ಣೆ ಹಿಡ್ಕೊಂಡು ಓಡಾಡೋದು ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ಬೇಕಾದ್ರೆ. ಅಲ್ಲಿನ ಸ್ಥಳೀಯರು, ಶಾಸಕರೆಲ್ಲ ಹೇಳ್ತಿರೋದೇನು, ಸುಮ್ಮನೆ ಒಂದ್ಸಲ ಹೊರಗಡೆ ಬಂದ್ರೆ ಬೈಕಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡುವಂಥ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ. ಮತ್ತೆ ಮತ್ತೂರು ಸುತ್ತಮುತ್ತ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಿದೆ. ಏನಿದು? ಹಾಡ ಹಗಲು ಹೆಣ್ಣು ಮಕ್ಕಳ ಮೇಲೆ ದಾಳಿ ಆಗ್ತಿದೆ, ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ, ಸೂಕ್ತ ಕ್ರಮ ಮಾತ್ರ ತಗೊಳ್ತಿಲ್ಲ. ಇದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ನಿಮ್ದು ಕೋಮುವಾದ ಅಂತ ಬಾಯಿ ಮುಚ್ಚಿಸುವ ಪ್ರಯತ್ನ ಆಗ್ತಿದೆ, ಒತ್ತಡ ಹಾಕ್ತಿದ್ದಾರೆ ನಮ್ಮ ಮೇಲೇನೆ. ಇಂತಹ ಕೃತ್ಯವನ್ನು ನೋಡಿ ನಾವು ಇನ್ನು ಮುಂದೆ ಸುಮ್ಮನೆ ಇರಬೇಕು ಅಂದ್ರೆ ಆಗತ್ತಾ? ನೀವು ಕ್ರಮ ತಗೊಳ್ಳದೆ ಇದ್ರೆ ನಾವು ಕ್ರಮ ತಗೊಳ್ಬೇಕಾಗತ್ತೆ. ನಾವು ಇದಕ್ಕೆ ಆಕ್ಷನ್ ತಗೊಳಕ್ ಹೋದ್ರೆ ಕೋಮುವಾದ ಮತ್ತು ಸಮಾಜದ ಶಾಂತಿ ಅನ್ನೋ ವಿಷಯ ಬಂದ್ಬಿಡುತ್ತೆ. ಹಾಗಾದ್ರೆ ಹಿಂದೂಗಳ ಮೇಲಿನ ದಾಳಿ ನೋಡ್ಕೊಂಡು ಸಮಾಜದ ಶಾಂತಿ ನಾವು ಕಾಪಾಡ್ತೀವಿ, ನಮ್ಮ ಮೇಲೆ ಎಷ್ಟೇ ದಾಳಿ ಆದ್ರೂ ಅಂತ ಸುಮ್ಮನೆ ಕೂರ್ಬೇಕಾ? ಇಲ್ಲ ನೀವು ಕೆಲಸ ಮಾಡ್ತೀರಾ ಅನ್ನುವಂಥ ಆಕ್ರೋಶ ಅಲ್ಲಿ ಸಿಡಿದಿರೋದು. ಶಿವಮೊಗ್ಗ ಹೊರವಲಯದ ಊರುಗಡೂರಲ್ಲಿ ಬಹಳ ಭೀಕರವಾದಂಥ ಒಂದು ದಾಳಿ ಆಗಿರೋದು. ಇದು 5-6 ಜನ ಅಪ್ರಾಪ್ತ ಬಾಲಕರು ಗುಂಪು ಹಲ್ಲೆ ಮಾಡುತ್ತೆ. ವಿದ್ಯಾರ್ಥಿ ಅಸ್ವಸ್ಥ ಆಗಿ ಆಸ್ಪತ್ರೆ ಮಾರ್ಗ ಮಧ್ಯೆನೇ ಜೀವ ಹೋಗುತ್ತೆ. ಸರಿ, ಇದಕ್ಕೆ ಯಾರು ಹೊಣೆ? ಹಾಗಾದ್ರೆ ನೋಡಿ, ಅಲ್ಲಿ ಜನ ಪ್ರಶ್ನೆ ಮಾಡ್ತಿರೋದೇನಂದ್ರೆ, ಉಪವಾಸ ಮಾಡೋ ಹಬ್ಬ ನಡೀತಾ ಇದೆ ಇವ್ರದ್ದು. ಅವರು ಉಪವಾಸ ಮಾಡೋ ಹಬ್ಬದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಏನ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ? ಹಾಗಾದ್ರೆ ನಿಜವಾಗಿ ಅವರ ಪವಿತ್ರವಾದ ಮಾಸ ಅಲ್ವಾ? ಈ ಸಮಯದಲ್ಲಿ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಆಗತ್ತಲ್ಲಿ. ಬಾಗಲಕೋಟೆಯಲ್ಲಿ ಮಸೀದಿಯಿಂದ ಕಲ್ಲು, ಮತ್ತೊಂದು ಏನು ಕಡಿಮೆ ಗಲಾಟೆ ಆಯ್ತಾ? ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆ, ಹಿಂದೂ ಪರ ಸಂಘಟನೆಗಳು ಅಲ್ಲಿ ಯತ್ನಾಳ್ ವಿಸಿಟ್ ಮಾಡೋಕೆ ನೋಡ್ತಾರೆ, ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಆಗಲ್ಲ, ವಾಪಸ್ ಆಗ್ತಾರೆ. ಹಾಗೆ ಅಲ್ಲಿಗೆ ಏನೇನು ಸಂದೇಶ ಕೊಡಬೇಕು ಕೊಟ್ಟು, ಅದು ಏನಾಗತ್ತೋ ಆಗಲಿ, ಗೋಲಿಬಾರ್ ಆದರೂ ಪರವಾಗಿಲ್ಲ, ನಾನು ಬಿಡಲ್ಲ, ಅಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ. ಆ ಮಸೀದಿ ಫಸ್ಟ್ ಆಫ್ ಆಲ್ ಅದು ಅಧಿಕೃತ ಇದೆಯಾ ಅಂತ ಘೋಷಣೆ ಆಗಲಿ. ಈ ಮದ್ದೂರಿಂದ ಆಗಿತ್ತಲ್ಲ, ಮದ್ದೂರ್ದು ಅನಧಿಕೃತ ಆದರೂ ಅದಕ್ಕೆ ಕರೆಂಟು, ನೀರು, ಏನೇನು ಬೇಕೋ ಎಲ್ಲ ಸೌಲಭ್ಯ ಕೊಟ್ಕೊಂಡು ಜಿಲ್ಲಾಡಳಿತದವರು, ಸರ್ಕಾರದವರು ಇಂಥವ್ರನ್ನ ಸಾಕಿ ಸಲಹುತ್ತಿರ್ತಾರೆ. ಅಕ್ರಮವಾಗಿರೋರನ್ನ ಈ ಮಸೀದಿದು ಬಂಡವಾಳ ಬಯಲಾಗ್ಲಿ ಅಂತ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ.
ಏನ್ ಕಥೆ ಇದು? ಈ ರೀತಿ ಕಲ್ಲು ತೂರಾಟ ಮಾಡಿದ್ರೆ ಆ ಮಸೀದಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಬಿರಿಯಾನಿ ತಿನ್ನಿಸ್ಕೊಂಡು ಕೂತಿದ್ದಾರೆ. ಸರಿಯಾದ ಆಕ್ಷನ್ ಜನಕ್ಕೆ ಗೊತ್ತಾಗ್ಬೇಕು, ಹೊರಗಡೆ ಜನಕ್ಕೆ ಇಂತಹ ಕೆಲಸ ಮಾಡಿದವ್ರಿಗೆ ಏನಾಗ್ತಿದೆ, ಒಳಗಡೆ ಯಾವ ರೀತಿ ಬಿಸಿ ಮುಟ್ಟಿಸ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋದನ್ನ ಅರ್ಥ ಮಾಡಿಸಿ ನೀವು. ಯಾವ ರೀತಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಅಂತ. ಇನ್ಯಾರು ಇನ್ನೊಬ್ಬರ ಧರ್ಮವನ್ನ ಅವಹೇಳನ ಮಾಡೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಜೀವಕ್ಕಪ್ಪಾಯ ತರೋದು ಅಥವಾ ಕೊಲೆ ಮಾಡೋದು, ಈ ಧರ್ಮ ನಿಂದನೆ ಅಥವಾ ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡುವಂತಹ ಕ್ರೈಮು ಎಷ್ಟು ಡೇಂಜರಸ್ ಆಗಿ ಪರಿಣಮಿಸ್ತಿದೆ ಅಂದ್ರೆ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಸರಿಯಾದ ಆಕ್ಷನ್, ಒಬ್ಬನಿಗೆ ಸರಿಯಾಗಿ ಆಕ್ಷನ್ ತಗೊಂಡು ಬಿಟ್ರೆ ಮತ್ತಿದು ರಿಪೀಟ್ ಆಗುತ್ತೆ ಅಂತ ಅನ್ಸಲ್ಲ. ಭಯ ಇರುತ್ತಲ್ಲ, ಆ ಭಯವೇ ಇಲ್ಲ ಅಂದ್ರೆ ಯಾರದೋ ಕುಮ್ಮಕ್ಕಿದೆ ಅಂತ ಆಯ್ತು, ಇವ್ರಿಗೆ ತಮ್ಮನ್ನ ಕಾಯೋರು ಇದ್ದಾರೆ ಅನ್ನುವಂಥ ಅಭಯ ಸಿಕ್ಕಿದ್ಯಾ ಅನ್ನುವ ಆಕ್ರೋಶ ಈಗ ಸಿಡಿದಿರೋದು ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಮುಗಿಬಿದ್ದಿರೋದು ಕಾಂಗ್ರೆಸ್ ಸರ್ಕಾರದ ಎಫೆಕ್ಟು ಇದು ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೋಡಿ, ಇದು ಒಂದಲ್ಲ, ಬೇರೆ ಬೇರೆ ಕಡೆ ಘಟನೆಗಳು ಮರುಕಳಿಸ್ತಿವೆ. ಮುರುಡೇಶ್ವರ ಬೈಲೂರಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. 2 ಮುಸ್ಲಿಂ ಯುವಕರ ಬಂಧನ ಆಗಿದೆ. ಇದಕ್ಕೆ ಒಬ್ಬ ಪರಾರಿಯಾಗಿದ್ದಾನೆ. ಭಟ್ಕಳ ತಾಲೂಕಿನ ಮುರುಡೇಶ್ವರ ಬೈಲೂರು ಮಾರ್ಗದ ತೆಂಗಾರ್ ರಸ್ತೆ ಅಕ್ಕಪಕ್ಕದ ಕೆಲವು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಸುಮ್ಮನೆ ಹೋಗೋದು, ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆಯೋದು, ಅಲ್ಲಿ ಶಿವಾಜಿ ಮೆರವಣಿಗೆ ಕಾರ್ಯಕ್ರಮ ಡಿಸ್ಟರ್ಬ್ ಮಾಡೋದು, ಇಲ್ಲಿ ಹಿಂದೂ ಯುವಕ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದವನ ಮೇಲೆ ದಾಳಿ ಆಗತ್ತೆ. ಸರಿ, ಇಲ್ಲೆಲ್ಲ ಪ್ರಚೋದನೆಯಾಗಿ ಪ್ರತಿಕ್ರಿಯೆ ಸಿಕ್ಕಿದ್ದ ಅಥವಾ ಒಂದ್ ಸೈಡ್ ಇಂದ ಆಗಿರುವ ದಾಳಿಯ? ಇದು ಯಾಕೆ ಹಿಂಗಾಗ್ತಿದೆ? ಹಿಂದೂಗಳು ಇಂಥ ಘಟನೆ ಎಲ್ಲಾದ್ರೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಈ ರೀತಿ ಮಾಡಿದ್ರು, ಏನೋ ಅವ್ರಿಗೆ ತೊಂದರೆ ಮಾಡಿದ್ರಪ್ಪ ಅನ್ನುವ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಿರೋದು. ಒಂದು ಎಕ್ಸಾಂಪಲ್ ಕೊಡಿ ಅಂತ ಸವಾಲ್ ಹಾಕ್ತಿರೋದು ಹಿಂದೂ ನಾಯಕರುಗಳು. ಬಿದ್ದೈತಾನೆ ಭಾರತದಾಗ. ಹೇಳ್ರಿ, ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡಿಸ್ಕೊಂಡ್ರಿ? ಇನ್ನೂವರೆಗೆ ಅದು ಆ ಪಂಕ ಮಸೀದಿ ಅಧಿಕೃತ ಐತಿಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ. ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತ ಅಲ್ಲಿ ಅವನೋ ಒಬ್ಬ ಕಾಂಗ್ರೆಸ್ ಅಂತ ಒಂದು ಲೀಡರು, ಅವ ಬಂದ್ರೆ SP DSP ಎದ್ ನಿಂದಿರ್ತಾರತ್ತ, ಸರ್ ಅತ್ತಾರತ್ತ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ? ಪೊಲೀಸರದು ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಅವೇನು ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವುದಾದ್ರೂ MLA ಅಂಥವನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದೆ ಅಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನ ಪ್ರಚೋದನೆ ಮಾಡ್ದಂಗೆ ಆಗ್ತದೆ. ನೀವು ಒಂದು ಸೈಡ್ ಆಗಿ ಬರೇ ಅವ್ರು ಹೇಳಿದ್ದನ್ನು ಕೇಳೋದಲ್ಲ, ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ. ಬರೀ ಹಿಂದೂಗಳನ್ನ ಕರಿತೀರಿ, ಅವ್ರು ಶಾಂತಿ ಸಭೆ ಬರಲಿ ಅಂದ್ರೆ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂದಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇನೆ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡ್ಲಾರ್ದವ್ರನಾಗ ಇವತ್ತು ಪಾಪ ಅವನು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರ ಅಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ ಬರ್ತಿರಲ್ರಿ. ಇನ್ನ 2 ದಿವಸ ಇವ್ರಿಗೆ ಮುಲಾಜನಾಗ ನೀವು ಕೆಲಸ ಮಾಡೋರು. ಈ ರೀತಿ ಮತ್ತೆ ನೋಡ್ರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಾಪುರನಾಗ ಕೂಡ್ಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟರ್ನಾಗೆ ಕೂಡ್ಸಿವಿ. ಬಬಲೇಶ್ವರ್ನಾಗ ಹಾಕಿದ್ರು, ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ರ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರದ್ದು ಕೂಡ್ಸಿವಿ, ಅದು ರೋಡ್ ದಂಡಿ ಕೂಡ್ಸಿದ್ದೀವಿ, ಅಲ್ಲಿ ತೊಂದರೆ ಆಗಬಾರ್ದತ್ತೇಳಿ. ಮಹಾರಾಣಾ ಪ್ರತಾಪ್ರದ್ದು ಕೂಡ್ಸಿವಿ 19 ಫೀಟ್ ಇದ್ದು. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ ಹೆಂಗೆ BDAದ ಹೆಂಗೆ ಸೈಟ್ ಐತಲ್ಲ ಅಂತಲೇ BDAದ ಸರ್ಕಲ್ ಮಾಡಿ ಅವತ್ತು ಕೂಡ್ಸಿವಿ.
ನಿನ್ನೆ ಒಂದು 2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ BDAದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡೀನಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರದ್ದು ಕುಡ್ಸಿವಿ ನಾವು ಬಿಜಾಪುರನಾಗ ಸೆಂಟರ್ನಾಗ ಕುಡ್ಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದ್ಬಿಟ್ಟಿದೆ. ಇವನು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ನೀವೆಲ್ಲ ನೋಡಿದ್ರೆ ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಒಗಿತಾರೆ, ಕಲ್ಲು ಒಗಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂಥವ್ರು ಮುಸಲ್ಮಾನರು ಬಿಟ್ಟರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆಗೋಂಥದ್ದಾಗಿಲ್ಲ. ಆದರೆ ಮನೆ ಬಾಗಲಕೋಟೆಯಲ್ಲಿ ಹೋಗ್ತಿರುವಂಥ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಒಗೆಯುವಂಥದ್ದನ್ನು ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಗಿತಾರೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಮಸೂದಿಯಲ್ಲಿ? ಅವ್ರದ್ದೇನು ಕೆಲಸ ಇತ್ತು ಅಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂತ ಎಲ್ಲ ಮಸೂತಿಗಳನ್ನ ಸೀಸ್ ಮಾಡಬೇಕು. ಯಾಕೆ ಈ ರೀತಿ ಪದೇ ಪದೇ ಒಂದು ಕಡೆಯಿಂದ ದಾಳಿ ಆಗ್ತಿದೆ, ನಮ್ಮ ಕಡೆಯಿಂದ ರಿಯಾಕ್ಷನ್ ಹೋಗ್ತಿಲ್ಲ? ನಾವು ಕಾನೂನು ಕ್ರಮಕ್ಕೆ ಗೌರವ ಕೊಟ್ಟು ಸುಮ್ಮನಾಗ್ತಿದೀವಿ, ಆದ್ರೂ ಪದೇ ಪದೇ ಯಾಕೆ ಆಗ್ತಿದೆ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮುರುಡೇಶ್ವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಹಿಂದೂ ಪರ ಸಂಘಟನೆಗಳ ಪ್ರಮುಖರು, ಈಗ ಜಾಗರಣ ವೇದಿಕೆ ಮುಖಂಡರು, ಕಾರ್ಯಕರ್ತರು ಅಲ್ಲೆಲ್ಲ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ಹಿಂದೂಗಳು ಮನೇಲಿ ಒಳಗಡೆ ಇದ್ರೂ ಭಯ ಅಲ್ವಾ? ಮನೆಗೆ ಬಂದು ಕಲ್ಲು ಹೊಡಿತಾರೆ, ಕಂಡ್ಕಂಡದ್ದು ಮಾಡ್ತಾರೆ ಅಂದ್ರೆ ಇವರು ಒಳಗಡೆ ಇರೋಕ್ಕೂ ಆಗಲ್ಲ ನಮಗೆ ಅಂತ ಪೊಲೀಸರ ವಿರುದ್ಧವೇ ಮುಗಿಬಿದ್ದಿರೋದು. ಸೊ ಈಗ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿ ಸಲ ಏನಾದ್ರೂ ಘಟನೆ ಆದಾಗ ಪೊಲೀಸರು ಹಿಂದೂಗಳ ಹೆಣ ಹೊರೋದಷ್ಟೇ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಪೋಸ್ಟ್ ಮಾರ್ಟಮ್ ಮಾಡೋದು ಬಿಡೋದು, ಹಾಗಾದ್ರೆ ಸತ್ತ ಮೇಲಿನ ಜವಾಬ್ದಾರಿ ನಿಮ್ಮದು, ಸಾಯೋ ತನಕ ಕಣ್ಬಿಟ್ಟು ನೋಡಲ್ಲ ಅಂತ ನಾನು ಆಕ್ರೋಶ ಹಿಂದೂ ಪರ ಸಂಘಟನೆಗಳು ಈಗ ಮುಗಿಬಿದ್ದಿರೋದು. 1 ಘಟನೆ 2 ಘಟನೆ ಏನೋ ವೈಯಕ್ತಿಕ ದ್ವೇಷ ಇತ್ತು, ಇದಕ್ಕೆ ಧರ್ಮದ ಬಣ್ಣ ಹಚ್ಚಲಾಗಿದೆ ಇಂಥದ್ದು ಹೇಳ್ಬಿಡ್ಬಹುದು. ಆದ್ರೆ ಪದೇ ಪದೇ ರಿಪೀಟ್ ಆಗುತ್ತೆ, ಇಷ್ಟು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅನ್ನೋದು ಕೇಳಿ ಬರ್ತಿರುವ ಆಗ್ರಹ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.